ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, KPSCಯಿಂದ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳನ್ನು ಮತ್ತೊಮ್ಮೆ ಭರ್ತಿ ಮಾಡಿಕೊಳ್ಳಲು KPSCಗೆ ನೇಮಕಾತಿ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಹುದ್ದೆಗಳು ಮತ್ತು ಯಾವ ಗ್ರೂಪ್ ಹುದ್ದೆಗಳು ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಇದನ್ನು KEದವರೇ ನಡೆಸೋದು ಈ ಎಕ್ಸಾಮನ್ನು. ಓಕೆನಾ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಅಂದ್ಬಿಟ್ಟು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ಪ್ರಸ್ತಾವನೆ ಮಾಡಿರೋದಂತ ನೋಡೋಣ. ಇದು KPSC ವೆಬ್ಸೈಟಲ್ಲೇ ನೇರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ನೋಡೋಣ. ಮೊದಲನೇದಾಗಿ ನೋಡೋದಾದರೆ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಕೊಟ್ಟಿದ್ದಾನೆ, ಮತ್ತು ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಇಲಾಖೆ ಹೆಸರು, ಪೋಸ್ಟ್ ಹೆಸರು, ಗುಂಪಿನ ಹೆಸರು, ನಂಬರ್ ಆಫ್ ಪೋಸ್ಟ್, ಆಮೇಲೆ RPCನ HKನ ಅಂತ ಕೊಟ್ಟಿದ್ದಾನೆ. ಪ್ರಸ್ತಾವನೆಯನ್ನು ಸ್ವೀಕರಿಸಿದ ದಿನಾಂಕ ನೋಡ್ತಾ ಹೋಗೋಣ ಒಂದೊಂದೇ. ಇದು ಒಂದನೇದು ಬಂದು ವೈಯಕ್ತಿಕ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ವೈಯಕ್ತಿಕ ಆಗಿರುತ್ತೆ. ಇದು ವಿಭಾಗ ಪೋಸ್ಟ್ ಹೆಸರು ಬಂದು ವಿಭಾಗದ ಅಧಿಕಾರಿ ಆಗಿರುತ್ತೆ. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಫ್ರೆಂಡ್ಸ್. ಇದರ ಒಟ್ಟು ಹುದ್ದೆಗಳು ಬಂದು 5 ಹುದ್ದೆಗಳಾಗಿರುತ್ತೆ. ಇದು ಬಂದು RPC ನಾನ್ HKದವರೆಗೆ ಆಗಿರುತ್ತೆ ಫ್ರೆಂಡ್ಸ್. ಇದರ ಪ್ರಸ್ತಾವನೆ ಒಂದು 13/8/2026 ಇದರ ಪ್ರಸ್ತಾವನೆ ನಡೆದಿದೆ. ಹಾಗೂ ಇದರ ಅಪ್ಲಿಕೇಶನನ್ನು ಸದ್ಯದಲ್ಲೇ ಬಿಡ್ತಾರೆ. ಅದ್ರ ಬಗ್ಗೆನೂ ನಾನು ವಿಡಿಯೋವನ್ನು ಮಾಡ್ತೀನಿ ಫ್ರೆಂಡ್ಸ್. ಇದರ ಪ್ರಸ್ತಾವನೆ ವಿಡಿಯೋ ಆಗಿರುತ್ತೆ ಇದು. ಎರಡನೇ ಹುದ್ದೆ ನೋಡೋದಾದರೆ ಮುಖ್ಯ ವಿದ್ಯುತ್ ನಿರೀಕ್ಷಕರು ಅಂತಿದೆ. ಇದರ ಪೋಸ್ಟ್ ಹೆಸರು ಬಂದು ಸಹಾಯಕ ವಿದ್ಯುತ್ ನಿರೀಕ್ಷಕರಾಗಿರುತ್ತೆ. ಇದು ಬಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದು 3 ಹುದ್ದೆಗಳಾಗಿರುತ್ತೆ. ಇದು ಬಂದು RPC ಬಂದು RPC ಮತ್ತು HK ಅಂತ ಕೊಟ್ಟಿದ್ದಾರಲ್ಲ, ಇದು ಬಂದು RPCದವ್ರಿಗೆ ಇರಲ್ಲ, ಇದು ಬಂದು HKದವ್ರಿಗಾಗಿರುತ್ತೆ ಫ್ರೆಂಡ್ಸ್. ಇದು ಓಕೆನಾ. ಇದು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದರಾಗಿ ಹಾಂಗ್ಕಾಂಗ್ ಅಂತ ಬಂದಿದೆ, ಇದು HK ಅಂದ್ಬಿಟ್ಟು. ಓಕೆನಾ. ಇದರ ಪ್ರಸ್ತಾವನೆ ಬಂದು 18/8/2026 ಪ್ರಸ್ತಾವನೆ ನಡೆದಿದೆ. ಇದ್ರದ್ದು ಆದಷ್ಟು ಮುಂದಿನ ದಿನಗಳಲ್ಲಿ ಜಾಬ್ ನೋಟಿಫಿಕೇಶನ್ ಬಿಡ್ತಾರೆ ಮತ್ತು ಅಪ್ಲಿಕೇಶನ್ ಬಗ್ಗೆನೂ ಬಿಡ್ತಾರೆ. ಅದನ್ನು ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮೂರನೇದು ನೋಡೋದಾದರೆ ಇಲಾಖೆ ಬಂದು ಮುಖ್ಯ ವಿದ್ಯುತ್ ನಿರೀಕ್ಷಕರಾಗಿರುತ್ತೆ. ಇದು ಸಹಾಯಕ ವಿದ್ಯುತ್ ನಿರೀಕ್ಷಕರು ಆಗಿರುತ್ತೆ. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ ಬಂದು 24 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಿದ್ದಾರೆ. ಇದು ಬಂದು RPC ನಾನ್ HKದವ್ರಿಗಾಗಿರುತ್ತೆ. ಇದರ ಪ್ರಸ್ತಾವನೆ ಬಂದು 18/8/2026 ಇದರ ಪ್ರಸ್ತಾವನೆ ನಡೆದಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 4ನೇದು ನೋಡೋದಾದರೆ ಇಲಾಖೆ ಹೆಸರು ಬಂದು ಸೆರಿಕಲ್ಚರಲ್ ಇಲಾಖೆ ಅಂತ ಕೊಟ್ಟಿದ್ದಾನೆ. ಸಹಾಯಕ ಇಂಜಿನಿಯರ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಹುದ್ದೆ ಪೋಸ್ಟ್ ಬಂದು 1 ಆಗಿರುತ್ತೆ. ನೆಕ್ಸ್ಟ್ ಇದು RPCದವ್ರಿಗಾಗಿರುತ್ತೆ ಫ್ರೆಂಡ್ಸ್. ಈ ಹುದ್ದೆ ಬಂದು ನಾನ್ HKದವ್ರಿಗೆ ಇಲ್ಲ. ನೆಕ್ಸ್ಟ್ ಇದರ ಪ್ರಸ್ತಾವನೆ ಬಂದು 14/8/2026 ಪ್ರಸ್ತಾವನೆ ನಡೆದಿದೆ. 5ನೇದು ನೋಡೋದಾದರೆ ಇಲಾಖೆ ಹೆಸರು ಬಂದು ಮುದ್ರಣ, ಸ್ಟೇಷನರಿ ಮತ್ತು ಪ್ರಕಟಣೆ ಇಲಾಖೆ ಆಗಿರುತ್ತೆ. ಇದರಲ್ಲಿ ಪೋಸ್ಟ್ ಹೆಸರು ಬಂದು ಸಹಾಯಕ ನಿರ್ದೇಶಕರು ತಾಂತ್ರಿಕ ಅಂತ ಕೊಟ್ಟಿದ್ದಾರೆ. ಇದನ್ನು ಬಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ ಬಂದು 3 ಪೋಸ್ಟ್ಗಳು ವೇಕೆನ್ಸಿ ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ಬಂದು RPC ನಾನ್ HKದವರಿಗೆ ಆಗಿರುತ್ತೆ ಫ್ರೆಂಡ್ಸ್. ಇದು ಪ್ರಸ್ತಾವನೆ ಮಾಡಿರೋ ದಿನಾಂಕ 15/8/2026 ಇದರ ಪ್ರಸ್ತಾವನೆ ನಡೆದಿದೆ. ಓಕೆನಾ. 6ನೇದು ನೋಡೋಣ. 6ನೇ ಇಲಾಖೆ ಹೆಸರು ಬಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧಕ ಮತ್ತು ಲೆಕ್ಕಪತ್ರ ಇಲಾಖೆ ಅಂತ ಕೊಟ್ಟಿದ್ದಾನೆ. ಲೆಕ್ಕ ಪರಿಶೋಧನಾ ಅಧಿಕಾರಿ, ಇದು ಗ್ರೂಪ್ ಬಿ ಹುದ್ದೆಗಳಾಗಿರುತ್ತೆ ಫ್ರೆಂಡ್ಸ್. ಇದ್ರ ಪೋಸ್ಟ್ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಂದು 15 ಆಗಿರುತ್ತೆ. ಮತ್ತು ಇದು ಬಂದು HKದವ್ರಿಗಾಗಿರುತ್ತೆ. ಇದು ನಾನ್ HKದವ್ರಿಗಲ್ಲ, ಇದು HKದವ್ರಿಗಾಗಿರುತ್ತೆ. ಇದು ಪ್ರಸ್ತಾವನೆ ಮಾಡಿರೋ ದಿನಾಂಕ ಬಂದು 28/7/2026 ಪ್ರಸ್ತಾವನೆ ಮಾಡಿದ್ದಾರೆ. ಏನು ವಿಲೇಜ್ ಅಕೌಂಟ್ದು ವಿಲೇಜ್ ಅಂತ ಇದ್ದೀನಿ, 28/7/2026 ಪ್ರಸ್ತಾವನೆ ಮಾಡಿರೋದು ಅದರದ್ದಾಗಿರುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ನೋಡೋಣ. ಇಲ್ಲಿ ಕರ್ನಾಟಕ ವಸತಿ ಮಂಡಳಿ ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಸಹಾಯಕ ಇಂಜಿನಿಯರ್ ಸಿವಿಲ್ KK ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ ಬಂದು ಖಾಲಿ ಇರುವ ಹುದ್ದೆಗಳು ಬಂದು 1 ಆಗಿರುತ್ತೆ. ಇದು HKದವರಿಗೆ ಆಗಿರುತ್ತೆ, ನಾನ್ HKದವ್ರಿಗಿಲ್ಲ. ಇದು 1/8/2026 ಪ್ರಸ್ತಾವನೆ ಮಾಡಿದ್ದಾರೆ. ಆಮೇಲೆ 8ನೇದು ನೋಡೋದಾದರೆ ಅರ್ಥಶಾಸ್ತ್ರ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯ ಅಂತ ಕೊಟ್ಟಿದ್ದಾನೆ. ಇದರ ಪೋಸ್ಟ್ ಹೆಸರು ಬಂದು ಸಹಾಯಕ ನಿರ್ದೇಶಕರು
ಓಕೆನಾ. ಇದು ಬಂದು ಎಚ್ ಕೆದವ್ರಿಗಾಗಿರುತ್ತೆ, ನಾನ್ ಎಚ್ ಕೆದವ್ರಿಗಿಲ್ಲ. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ 4 ಹುದ್ದೆಗಳು ಖಾಲಿ ಇದ್ದಾವೆ. ಇದು ಎಚ್ ಕೆದವ್ರಿಗಾಗಿರುತ್ತೆ ಫ್ರೆಂಡ್ಸ್. ಇದರ ಪ್ರಸ್ತಾವನೆ ಬಂದು 10/8/2026 ಪ್ರಸ್ತಾವನೆ ನಡೆದಿರುತ್ತೆ. ನೆಕ್ಸ್ಟ್ ಹಾಗೆ ನೋಡ್ತಾ ಹೋದ್ರೆ ಗಣಿ ಮತ್ತು ಭೂವಿಜ್ಞಾನ ನಿರ್ದೇಶನ ಅಂತ ಕೊಟ್ಟಿದ್ದಾನೆ. ಇಲಾಖೆ ಬಂದು ಭೂವಿಜ್ಞಾನಿ RPC ಅವ್ರಿಗಾಗಿರುತ್ತೆ, ನಾನ್ ಎಚ್ ಕೆದವ್ರಿಗೆ. ಇದೂ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದಾವೆ. RPC ಅವ್ರಿಗೆ ಇದು ಅನ್ವಯ ಆಗುತ್ತೆ. ಇದ್ರ ಪ್ರಸ್ತಾವನೆ ಬಂದು 11/8/2026 ಪ್ರಸ್ತಾವನೆ ನಡೆದಿದೆ. ನೆಕ್ಸ್ಟ್ ನೋಡೋದಾದ್ರೆ ಕಾರ್ಖಾನೆಗಳ ಬಾಯ್ಲರ್ ಇಲಾಖೆ ಕೈಗಾರಿಕೆ ಸುರಕ್ಷತೆ ಮತ್ತು ಆರೋಗ್ಯ ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದು ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು, ಪೋಸ್ಟ್ ಹೆಸರು ಬಂದು ಇದೂ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಂದು 3 ಹುದ್ದೆಗಳು ಖಾಲಿ ಇದೆ ಅಂತ ಕೊಟ್ಟಿದ್ದಾನೆ. ಇದು ಬಂದು RPC ದವರಿಗೆ ಅನ್ವಯ ಆಗುತ್ತೆ ಫ್ರೆಂಡ್ಸ್. 13/8/2026 ಇದರ ಪ್ರಸ್ತಾವನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ ಮತ್ತು ಅಪ್ಲಿಕೇಶನ್ ಬಿಡ್ತಾರೆ ಮತ್ತು ವಿದ್ಯಾರ್ಹತೆ ಮತ್ತು ಯಾವ ಪ್ಯಾಟ್ರನ್ನಲ್ಲಿ ಇದಕ್ಕೆ ಇರುತ್ತೆ ಅಂದ್ಬಿಟ್ಟು ಅದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು 15 ಕ್ರಮ ಸಂಖ್ಯೆ ನೋಡೋದಾದರೆ ಅನುವಾದಗಳ ನಿರ್ದೇಶನಾಲಯ ಅಂತ ಕೊಟ್ಟಿದ್ದಾನೆ. ಇದು ಇಲಾಖೆ ಆಗಿರುತ್ತೆ. ಪೋಸ್ಟ್ ಹೆಸರು ಬಂದು ಅನುವಾದಕ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದು ಎಚ್ ಕೆದವ್ರಿಗೆ ಅನ್ವಯ ಆಗುತ್ತೆ ಫ್ರೆಂಡ್ಸ್. ಇದರ ಪ್ರಸ್ತಾವನೆ ದಿನಾಂಕ ಬಂದು 18/8/2026 ಪ್ರಸ್ತಾವನೆ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿ ನೋಡೋದಾದರೆ ಪಟ್ಟಣ ಮತ್ತು ದೇಶ ಯೋಜನಾ ಇಲಾಖೆ ಅಂತ ಕೊಟ್ಟಿದ್ದಾರೆ. ಟೌನ್ ಪ್ಲಾನರ್ ಇದು ಎಚ್ ಕೆದವ್ರಿಗಾಗಿರುತ್ತೆ. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ 3 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರ ಪ್ರಸ್ತಾವನೆ ಬಂದು 12/8/2026 ಪ್ರಸ್ತಾವನೆ ಮಾಡಿದ್ದಾರೆ. ಇದ್ರದ್ದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ. ಪ್ರಸ್ತಾವನೆ ಆಗಿದೆ ಅಂದರೆ ಈ ಜಾಬ್ಗಳನ್ನು ಫಿಲ್ ಮಾಡ್ಕೊತಾರೆ ಫ್ರೆಂಡ್ಸ್. ಯಾರ್ಯಾರು ಈ ಜಾಬ್ಗಳಿಗೆ ತಯಾರಿ ನಡೆಸ್ತಾ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ ಮಾಡ್ತಾ ಈ ಸಾರಿ ನಿಮ್ಮ ಕೆಲಸವನ್ನು ನನಸಾಗಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ನೋಡೋದಾದರೆ ಪಟ್ಟಣ ಮತ್ತು ದೇಶ ಯೋಜನಾ ಇಲಾಖೆ ಇದು ಟೌನ್ ಪ್ಲಾನರ್ RPC ಆಗಿರುತ್ತೆ. ಇದು ಬಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ 13 ಪೋಸ್ಟ್ಗಳಿದ್ದಾವೆ. ಇದು RPC ನಾನ್ ಎಚ್ ಕೆದವ್ರಿಗಾಗಿರುತ್ತೆ ಫ್ರೆಂಡ್ಸ್. ಇದರ ಪ್ರಸ್ತಾವನೆ ದಿನಾಂಕ ಬಂದು 12/8/2026 ಪ್ರಸ್ತಾವನೆ ದಿನಾಂಕ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ 18ನೇದು ನೋಡೋದಾದರೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಅಂತ ಕೊಟ್ಟಿದ್ದಾನೆ. ಸಹಾಯಕ ನಿರ್ದೇಶಕರು ನೋಂದಣಿ ಗ್ರೇಡ್ 2 RPC ಇದೆ ಫ್ರೆಂಡ್ಸ್. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ 6 ಪೋಸ್ಟ್ಗಳು ವೇಕೆನ್ಸಿ ಇದ್ದಾವೆ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದು ಬಂದು RPC ಆಗಿರುತ್ತೆ. ಓಕೆನಾ. ಇದರ ಪ್ರಸ್ತಾವನೆ ಬಂದು 13/8/2026 ನಡೆದಿದೆ. ಸರಿನಾ. ನೆಕ್ಸ್ಟ್ ನೋಡೋಣ. ಇಷ್ಟಾಗಿರುತ್ತೆ ಫ್ರೆಂಡ್ಸ್. KPSCಯಲ್ಲಿ ಗ್ರೂಪ್ ಬಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಪ್ರಸ್ತಾವನೆ ಸಲ್ಲಿಕೆ ಮಾಡಿರುತ್ತಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ. ಆಗ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ಈ ಥರದ ವಿಡಿಯೋಗಳನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋ ನಿಮಗೆ ಈ ಹುದ್ದೆಗಳು ಪ್ರಸ್ತಾವನೆ ನಡೆದಿದೆ ಮತ್ತು ಮುಂದೇನು ಈ ಹುದ್ದೆಗಳು ಇನ್ನೊಂದು 10-15 ದಿನಗಳಲ್ಲಿ ಈ ಹುದ್ದೆಗಳಿಗೂ ಅಪ್ಲಿಕೇಶನ್ ಮತ್ತು ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಬಿಟ್ಟೇ ಬಿಡ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬು ಮಾಡ್ತಾ ಇಲ್ಲ, ಲೈಕು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.